ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಿಪೇರಿ ಕೆಲಸ ಈಗ ಆರಂಭ ಮಾಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಸೂಚನೆ ಬೆನ್ನಲ್ಲೇ ಈ ಬದಲಾವಣೆಗಳಿಗೆ ಈಗ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ಕೂಡ ನಮಗೆ ಅವಕಾಶ ಕೊಡಿ, ನಾವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಾವು ಆಯೋಜನೆ ಮಾಡ್ತೀವಿ, ಬರೀ ಜನ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಮಗೆ ಬರೀ ಮ್ಯಾಚಸ್ ನಡೆಸೋದಕ್ಕೆ ಬಿಡಿ ಅಂತ ಹೇಳಿ ಕೇಳಿದ್ರು. ಬಟ್ ಕೊಟ್ಟಿರಲಿಲ್ಲ. ಬಿಕಾಸ್ ಆಫ್ ಈ ರೀಸನ್ಸ್ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ ಅಂತೇಳಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ವಿಕಾಸ್, ಬನ್ನಿ ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ಒಂದು ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿರುವಂತದ್ದು. ಅದರಲ್ಲಿ ಏನು ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಅದರಲ್ಲಿ ಹೇಳಲಾಗಿದೆ. ಸದ್ಯ ಈಗ ಪಂದ್ಯಾಟಗಳು ಮತ್ತೆ ಚಿನ್ನಸ್ವಾಮಿಯಲ್ಲಿ ಶುರುವಾಗಬೇಕು ಅಂತ ಹೇಳಿದ್ರೆ ಆ ನ್ಯೂನತೆಗಳನ್ನ ಈಗ KSCA ಸರಿಪಡಿಸಿಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ 16 ನ್ಯೂನತೆಗಳನ್ನ ಏನು ಮೈಕಲ್ ಡಿ ಕುನ್ನಾ ಏನು ವರದಿಯಲ್ಲಿ ಸೂಚನೆಯನ್ನ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ನೆಕ್ಸ್ಟ್ ಮತ್ತೆ ಏನಾದ್ರೂ ಪಂದ್ಯಾಟಗಳು ಶುರುವಾಗಬೇಕು ಅಂತ ಹೇಳಿದ್ರೆ ಆ ಒಂದು ವರದಿಯಲ್ಲಿ ಸೂಚಿಸಿರುವಂತೆ ಅಂದ್ರೆ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯದ ರೆಡ್ ಸಿಗ್ನಲ್ ಸ್ಟೇಡಿಯಂನಲ್ಲಿ ಎಲ್ಲೂ ಕೂಡ ತುರ್ತು ನಿರ್ಗಮದ ವ್ಯವಸ್ಥೆ ಇಲ್ಲ. ಸ್ಟೇಡಿಯಂ ಸುತ್ತಲೂ ನಿರ್ಮಾಣ ಆಗಿರುವಂತಹ ಏನು ತಡೆಗೋಡೆಗಳೇನಿದಾವೆ ಅವೆಲ್ಲವೂ ಕೂಡ ಅವೈಜ್ಞಾನಿಕವಾಗಿದೆ ಮತ್ತು ಕಾಲ್ತುಳಿತ ನಡೆದ ನಂತರದಲ್ಲಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಂತ ಬದಲಾವಣೆಯನ್ನ ಇದುವರೆಗೂ ಕೂಡ ಮಾಡಿಲ್ಲ. ಸ್ಟೇಡಿಯಂನಲ್ಲಿ ಸಂಪೂರ್ಣ ಕಾಂಪೌಂಡ್ ಕೂಡ ಅವೈಜ್ಞಾನಿಕವಾಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾಟ ನಡೆಯೋದು ಈಗ ಸೂಕ್ತ ಅಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ಒಂದು ವರದಿಯಲ್ಲಿ ಕೂಡ ಶಿಫಾರಸು ಮಾಡಲಾಗಿತ್ತು. ಮತ್ತು ಏನು ಗೇಟ್ಗಳೇನಿದಾವೆ ಅವ್ಯಾವುದು ಕೂಡ ಸರಿಯಾಗಿ ನಿರ್ವಹಣೆಯನ್ನ ಮಾಡಿಲ್ಲ ಮತ್ತು ಏನು ಜನ ಬಂದ್ರೆ ಅವರ ವಾಹನಗಳ ಪಾರ್ಕಿಂಗ್ಗೆ ಹೊರಗಡೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಿದೆ, ಅದಕ್ಕೆ ಒಳಗಡೆನೆ ಅವಕಾಶವನ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಪಾರ್ಕಿಂಗ್ ಏನಿದೆ ಅವೆಲ್ಲವೂ ಕೂಡ ಒಳಭಾಗದಲ್ಲಿ ಇರಬೇಕಾಗತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನ ಈಗಾಗಲೇ ಪೊಲೀಸ್ ಇಲಾಖೆ ಒಂದು KSCAಗೆ ಕೊಟ್ಟಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಗಮನಿಸ್ತಾ ಏನಿದ್ದೀವಿ, ಇದು ಅವತ್ತು ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತ ಆಗಿ ಮೊದಲ ಸಾವು ಈ ಒಂದು ಗೇಟ್ ನಲ್ಲಿ ಆಗಿತ್ತು. 16 ಮತ್ತು 17ನೇ ಈ ಒಂದು ಗೇಟ್ ನಲ್ಲಿ ಸಂಭವಿಸಿರುವಂತದ್ದು. ಈಗಾಗಲೇ ಈ ಒಂದು ಗೇಟ್ಗಳ ಲಾಕ್ಗಳೆಲ್ಲವೂ ಕೂಡ ಮುರಿದಿರುವಂತದ್ದು. ಸೊ ಹಾಗಾಗಿ ಮೇಲ್ಭಾಗದಲ್ಲಿ ಗೋಡೆಗಳನ್ನೆಲ್ಲ ಒಡೆದು ಈಗ ಮತ್ತೆ ಸಂಪೂರ್ಣವಾಗಿ ಸರಿ ಮಾಡುವಂತ ಕೆಲಸವನ್ನ KSCA ಈಗಾಗಲೇ ಮಾಡ್ತಾ ಇದೆ. ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದೆ ಅವೆಲ್ಲವನ್ನ ಸರಿಪಡಿಸಿಕೊಳ್ಬೇಕಾಗತ್ತೆ. ಇಲ್ವಾದಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯಾಟ ಮತ್ತೆ ನೆಕ್ಸ್ಟ್ ಮುಂದುವರಿಯೋದು ಕಷ್ಟ ಆಗುತ್ತೆ. ಒಳಭಾಗದಲ್ಲಿ ಗಮನಿಸಬಹುದು ಏನು ಫೈರ್ ಸೇಫ್ಟಿಗೋಸ್ಕರವಾಗಿ ಪೈಪ್ ಲೈನ್ ಅನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಈಗ ಹೊಸದಾಗಿ ಒಂದಷ್ಟು ಎಲ್ಲವನ್ನ ರೆಡಿ ಮಾಡ್ಕೊಂಡಿರುವುದನ್ನ ಕೂಡ ಗಮನಿಸಬಹುದು. ಸೊ ಎಲ್ಲಾ ವ್ಯವಸ್ಥೆಗಳನ್ನ ಈಗ KSCA ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡ್ಕೊಳ್ತಾ ಇದೆ ಮತ್ತು ಗೇಟ್ಗಳೇನಿದಾವೆ ಇದರಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅಂತೇಳಿ ಸಪರೇಟ್ ಗೇಟ್ಗಳನ್ನ ಮಾಡುವಂತದ್ದು ಮತ್ತು ಎಕ್ಸಿಟ್ ಗಳು ಅಂದ್ರೆ ತುರ್ತು ಸಂದರ್ಭದಲ್ಲಿ ಎಕ್ಸಿಟ್ ಆಗೋದಕ್ಕೆ ಆ ಎಕ್ಸಿಟ್ ಗೇಟ್ಗಳನ್ನ ಮಾಡುವಂತದ್ದು. ಸೊ ಇವೆಲ್ಲ ಕೆಲಸಗಳನ್ನ ಸ್ಟೇಡಿಯಂನ ಸುತ್ತ ಇರತಕ್ಕಂಥ ಎಲ್ಲಾ ಗೇಟ್ಗಳನ್ನ ತೆರವು ಮಾಡಿ ಹೊಸ ರೀತಿಯಲ್ಲಿ ಅಂದ್ರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪರೇಟ್ ಆಗಿ ಹೋಗುವಂತಹ ಒಂದು ರೀತಿಯಲ್ಲಿ ಗೇಟ್ಗಳ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ KSCA ನಿರ್ಧಾರವನ್ನ ಮಾಡಿಕೊಂಡು ಈಗ 16 ಸೂಚನೆಗಳನ್ನ ಪಾಲಿಸಿಕೊಂಡು ಬರ್ತಾ ಇರುವಂತದ್ದು. ಇನ್ನೊಂದಷ್ಟು ದಿನಗಳ ಕಾಲ ಈ ಒಂದು ಕಾಮಗಾರಿ ಪ್ರಗತಿಯಲ್ಲಿ ಇರುತ್ತೆ. ತದನಂತರದಲ್ಲಿ ಈ ಎಲ್ಲವೂ ಸರಿಯಾಗಿದೆ ಅಂತಕ್ಕಂಥ ಒಂದು ಸೂಚನೆಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ ನಂತರದಲ್ಲಿ ಪೊಲೀಸ್ ಇಲಾಖೆ ಒಮ್ಮೆ ಗಮನವನ್ನ ಹರಿಸಿ ನಂತರದಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯಾಟ ಶುರು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ವಿಕಾಸ್, TV9 ಬೆಂಗಳೂರು.